ನಿಮ್ಮ ಕಾಲು ಹೊಡಿತಾ ಇದೆಯಾ? ಅಂದರೆ ನಿಮ್ಮ ಹಿಮ್ಮಡಿನಲ್ಲಿ ಕ್ರ್ಯಾಕ್ ಬರ್ತಾ ಇದೆಯಾ? ಹಾಗಿದ್ದರೆ ಸಿಂಪಲ್ ಆಗಿರ್ತಕ್ಕಂಥ ವೈಜ್ಞಾನಿಕ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥ ಒಂದು ಟೆಕ್ನಿಕನ್ನು ನಿಮಗೆ ಹೇಳ್ಕೊಡ್ತೀನಿ. ಏನಂತಂದರೆ ಈರುಳ್ಳಿ ಇದು ನೋಡಿ, ಮನೇಲಿರ್ತಕ್ಕಂಥ ಈರುಳ್ಳಿನ ಒಂದು 2-3 ಪೀಸ್ನಷ್ಟು ಕಟ್ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕದಾಗಿ ಈರುಳ್ಳಿ ಪೀಸನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಪೇಸ್ಟ್ ಆಗೋವರೆಗೂ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಾದ್ಮೇಲೆ ಏನು ಮಾಡಿ, ಜಸ್ಟ್ ನಿಂಬೆಹಣ್ಣು ಒಂದು 5-6 ಹನಿಯಷ್ಟು ನಿಂಬೆಹಣ್ಣನ್ನು ಅದಕ್ಕೆ ಹಿಂಡಿ. ಸೊ ಈ ರೀತಿ ಪೇಸ್ಟ್ ಮಾಡಿ, ನಿಂಬೆಹಣ್ಣು ಪ್ಲಸ್ ಈರುಳ್ಳಿ ಪೇಸ್ಟನ್ನು ಫ್ರೆಶ್ಶಾಗಿ ರೆಡಿ ಮಾಡಿಕೊಂಡು ಆ ಪೇಸ್ಟ್ ಮಾಡಿ ನೋಡಿ. ಈ ಪೇಸ್ಟ್ ಇದೆಲ್ಲ, ಈ ಪೇಸ್ಟನ್ನು ಖಾಲಿಯನ್ನು ಇಮ್ಮಡಿಗೆ ಅಂದರೆ ಎಲ್ಲೂ ಹೊಡೆದಿರುತ್ತಲ್ಲ ಆ ಜಾಗಕ್ಕೆ ಇದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಬಿಟ್ಟು ಏನು ಮಾಡಬೇಕು, ಸಿಂಪಲ್ಲಾಗಿ ಇದು ಅಲ್ಯೂಮಿನಿಯಂ ಫಾಯಿಲು ಇದಿಲ್ಲ ಅಂತಂದರೆ ನೀವು ಮನೆಯಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಆದರೆ ಯೂಸ್ ಮಾಡಬಹುದು. ಯೂಸ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕಾಲಿನ ಜಾಗದಲ್ಲಿ, ಅಂದರೆ ನೀವೆಲ್ಲಿ ಪೇಸ್ಟ್ ಥರ ಮಾಡಿ ಅಪ್ಲೈ ಮಾಡಿರ್ತಲ್ಲ ಆ ಜಾಗಕ್ಕೆ ಈ ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ಕನ್ನು ಹಾಕಿ ಕಟ್ಟಿಬಿಡಿ, ಸುತ್ತಿಬಿಡಿ. ಹಾಗೆ ಸುತ್ತಿ ಬಿಟ್ಟು ಬೆಳಗ್ಗೆ ನೋಡಿದರೆ ಏನಾಗುತ್ತೆ, ಕಾಲು ಸ್ಮೂತಾಗಿರುತ್ತೆ, ಹಾಗೂ ಈ ಒಂದು ಕ್ರ್ಯಾಕ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಅಂತ ನೋಡೋದಾದರೆ, ಸೊ ಒಂದನೇದಾಗಿ ಈ ಒಂದು ಈರುಳ್ಳಿನಲ್ಲಿ ಸಲ್ಫರ್ ಕಾಂಪೌಂಡ್ ಇರುತ್ತೆ. ಈ ಒಂದು ಸಲ್ಫರ್ ಕಾಂಪೌಂಡು ಪ್ಲಸ್ ನೀವು ನಿಂಬೆಹಣ್ಣಿನಲ್ಲಿರ್ತಕ್ಕಂಥ ಒಂದು ಸಿಟ್ರಿಕ್ ಆ್ಯಸಿಡ್ ಎರಡೂ ಸೇರಿಕೊಂಡು ನಮ್ಮ ಕಾಲಿನಲ್ಲಿರ್ತಕ್ಕಂಥ ಡೆಡ್ ಸೆಲ್ಸ್, ಡೆಡ್ ಟಿಶ್ಯೂಸ್ ಏನಿತ್ತಲ್ಲ ಅದನ್ನು ಕರಗಿಸ್ತಾ ಬರುತ್ತೆ. ಒಂದು ಎರಡನೇದಾಗಿ ಥಯೋಸಲ್ಫೇಟ್ ಅಂತಕ್ಕಂಥ ಅಂಶ ಒಂದು ಈರುಳ್ಳಿನಲ್ಲಿರುತ್ತೆ, ಅದು ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇರುತ್ತೆ, ಹಾಗಾಗಿ ಇದು ಇನ್ಫೆಕ್ಷನ್ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಸೊ ಮೂರನೇದಾಗಿ ಏನಂದರೆ ಕ್ವೆರಸಿಟಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಈ ಒಂದು ಈರುಳ್ಳಿನಲ್ಲಿರುತ್ತೆ, ಅದು ಆ್ಯಂಟಿ ಇನ್ಫ್ಲಮೇಟ್ರಿ, ಅಂದರೆ ಇನ್ಫ್ಲಮೇಷನ್ ಹೀಲ್ ಆಗಲಿಕ್ಕೆ, ಗಾಯ ಆಗಿರ್ತಕ್ಕಂಥದ್ದು ಹೀಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಟೋಟಲಾಗಿ ಇವೆಲ್ಲ ಸೇರಿಕೊಂಡು ವೈಜ್ಞಾನಿಕವಾಗಿ ಹೇಳೋದಾದರೆ, ಯಾವಾಗ ಇದನ್ನು ನಾವು ರಾತ್ರಿ ಅಪ್ಲೈ ಮಾಡಿಬಿಡ್ತೀವೋ, ಪ್ರತಿದಿನ ನೈಟ್ ಅಪ್ಲೈ ಮಾಡ್ತಾ ಇದ್ದರೆ ಕ್ರ್ಯಾಕ್ ಕಮ್ಮಿ ಆಗುತ್ತೆ, ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ, ಹಾಗೂ ಬೇಗ ಹೀಲ್ ಆಗುತ್ತೆ. ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.